ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಂಇಐನ ಅಧ್ಯಕ್ಷರಾಗಿರುವ ಎಸ್ ಮನೋಹರ್ ಅವರ 55 ವಸಂತಗಳನ್ನು ತುಂಬಿ 56ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಗಣ್ಯರು, ಬಂಧು ಬಳಗ, ಸ್ನೇಹಿತರು, ಹಿತೈಷಿಗಳು, ಕಾಂಗ್ರೆಸ್ನ ನಾಯಕರಾದಂತಹ ಸಚಿವರಾದ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಕೇರಳದ ಕಣ್ಣೂರಿನ ಶಾಸಕರಾದ ಜೋಸೆಫ್ ಸೇರಿದಂತೆ ಮಾಜಿ ಎಂಎಲ್ಸಿ ಆದಂತಹ ರಹೀಂ ಖಾನ್, ಮಹಮ್ಮದ್ ನಲಪಾಡ್, ಕೆಪಿಸಿಸಿ ಮಾಧ್ಯಮ ವಕ್ತಾರ ಲಕ್ಷ್ಮಣ್ ಸೇರಿದಂತೆ ಪಾಲಿಕೆಯ ಮಾಜಿ ಸದಸ್ಯರು, ಕಾಂಗ್ರೆಸ್ನ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಜನ್ಮದಿನದ ಶುಭಾಶಯವನ್ನು ತಿಳಿಸಿದ್ದಲ್ಲದೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಅಲ್ಲದೆ ವಿ ಮನೋಹರ್ ಬಗ್ಗೆ ಪಕ್ಷದಲ್ಲಿ ಇದ್ದಂತಹ ಬದ್ಧತೆ, ನಿಷ್ಠೆ, ಹುಟ್ಟು ಹೋರಾಟದ ಶಕ್ತಿ, ಪಕ್ಷ ಸಂಘಟನೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ನಾಯಕರು ಗುಣಗಾನ ಮಾಡಿದರು. Assembled here to celebrate our dear friend. See, all of you, I wish all success. A very very happy birthday to our dearest Sri Manohar. The returns of the day, Manoharji. He, as Manoharji, is not as a party co-worker. He is just like a brother for me. For last 10 years, when I came to Bangalore for organizational works, especially I was working under Ramalakrishna ji in layout and Mahalakshmi Nagar. During those days, he was very helpful for me for enforcing our organizational works. So I understood that he is a very sincere politician. If he looks him like a very hard man, but his mind is very soft. That period itself, we were friends, we were just like brothers. Many times he visited my home during my happy and very painful days. Supportive for my family, my wife also. That's why came with me to wish his birthday. Once again, I wish all success in his life. I do be here along with our honorable senior minister. He is the leader of Congress parties. He is a national leader for us, and with his blessings only, again I got elected from Kerala. This is my second term in Kerala. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಪ್ರತಿ ವರ್ಷ ಕೂಡ ಇಲ್ಲಿ ಹುಟ್ಟುಹಬ್ಬ ಮನೋಹರ್ ಅವ್ರದ್ದು ಆಚರಣೆ ಆಗುತ್ತೆ. ಅದೇ ರೀತಿ ನಮ್ಮ ನಾಯಕರ ಹುಟ್ಟುಹಬ್ಬ. ನನ್ನ ಎಸ್ ಜಾನಕಿ, a famous singer, she expired. A condolence meeting held here yesterday. ಅದರಿಂದ ನಮ್ಮ ಇವತ್ತು ಮನೋಹರ್ ಅವರ ಹುಟ್ಟುಹಬ್ಬಕ್ಕೆ ಅವರೆಲ್ಲ ಸ್ನೇಹಿತರು, ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಇಲ್ಲೆಲ್ಲ ಸೇರಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೇರಳ ಯಾವ ಡಿಸ್ಟ್ರಿಕ್ಟ್, ಕಣ್ಣೂರು ಜಿಲ್ಲೆ ಇರಿಕ್ಕೂರು ಕಾನ್ಸ್ಟಿಟ್ಯೂನ್ಸಿಯ ಶಾಸಕರು, AICC ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರು. ಬೆಂಗಳೂರಲ್ಲೂ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದರು. ಸಜೀವ್ ಜೋಸಫ್ ಅವರು ಮತ್ತು ಅವರ ಶ್ರೀಮತಿಯವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ಅವರಿಗೆ ಅವ್ರು ಯಾಕೆ ಬಂದರು ಅಂದರೆ, ಮನೋಹರ್ ಅವರು ಈ ಬೆಂಗಳೂರಲ್ಲಿ ಇವರು ಇನ್ಚಾರ್ಜ್ ಇದ್ದಾಗ ಮನೋಹರ್ ಅವರು ಪರಿಚಯ ಆಗಿತ್ತು. ಮನೆ ಎಲೆಕ್ಷನ್ಗೂ ಕೂಡ ಹೋಗಿದ್ರು. ಅಲ್ವಾ, ಎಷ್ಟು ದಿವಸ? 4 ದಿನ ಹೋಗಿದ್ರು. ನನಗೂ ಕರೆದ್ರು ಅವತ್ತು. ನಮಗೆ ಈ ಆಲ್ಸೋ ಕಾಲ್ಡ್ ಮೀ ಫಾರ್ ಯುವರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್, ಬಟ್ ಯು ಆರ್ ಬಿಸಿ. ಎಲ್ಲಿದ್ದೆ ನಾನು? ಬಾಗಲಕೋಟೆ ಬೈ ಎಲೆಕ್ಷನ್ಸ್ ಇದೆ.
because of that I am not then Tamil Nadu also come to your constancy. Anyhow, you have been. I wish you all the best. ಮತ್ತೆ ಮನೋಹರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಅಭಿನಂದನೆ. ಪ್ರತಿ ವರ್ಷವೂ ಸಹ ವಿ ಮನೋಹರ್ ಅವರು ವಿಶೇಷ ಚೇತನ ಮಕ್ಕಳೊಂದಿಗೆ ತಮ್ಮ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡುತ್ತಿದ್ದರು. ಈ ಬಾರಿ ಸಹ ವಿಶೇಷ ಚೇತನ ಮಕ್ಕಳೊಂದಿಗೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಅವರಿಂದ ಅವರಿಗೆ ಹಾಗೂ ಸಂಸ್ಥೆಗೆ ಸಹಾಯಧನವನ್ನು ನೀಡಿ ವಿಶೇಷವಾಗಿ ಈ ಬಾರಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು. Today we are celebrating the birthday of Mano sir. May God give you happy, healthy and long life. We can be sincere, proud and special snacks for us. All of you wish you. Happy birthday to you. Happy birthday to you. Happy birthday, happy birthday, happy birthday to you. Many greetings to you. Many greetings to you. Many greetings to you. Happy long life to you. Happy long life, happy long life, happy long life to you. ಒಂದು ಅತ್ಯಂತ ಒಳ್ಳೆಯ ಗುಣ ಅಂತ ಹೇಳಿದ್ರೆ ಜಾತ್ಯತೀತವಾಗಿ ಪಕ್ಷಕ್ಕೆ ನಿಷ್ಠರಾಗಿದ್ರು, ಪಕ್ಷಕ್ಕೆ ನಿಷ್ಠ ಎಲ್ಲರೂ ಇರಬೇಕು. ಆದರೆ ಪಕ್ಷದಲ್ಲಿಯೂ ಸಹಿತ ಯಾರಾದರೂ ಅನ್ಯಾಯ ಮಾಡಿದ್ರೆ, ಪಕ್ಷದ ಮುಖಂಡರು ಅಕ್ರಮ ಮಾಡಿದ್ರೆ, ಅವರು ಜನರಿಗೆ ತೊಂದರೆ ಕೊಟ್ರೆ, ಜನವಿರೋಧಿ ಕೆಲಸ ಕಾರ್ಯ ಮಾಡಿದ್ರೆ ಆ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡುವಂತ ಒಂದು ಏನು ಶಕ್ತಿ, ಒಂದು ಧೈರ್ಯ ಇವತ್ತು ಯಾರ ಹತ್ರ ಅದು ಇದ್ರೆ ಅದು ಮನೋಹರ್ ಹತ್ರ ಇದೆ ಅಂತ ಹೇಳೋದು. ಮನೋಹರೆಲ್ಲ ನೋಡಿದ್ದೇವೆ. ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ನವರು ನಮ್ಮ ನಾಯಕರುಗಳ ಮೇಲೆ ಬಹಳ ವೈಯಕ್ತಿಕವಾಗಿ ಬಿಜೆಪಿಯ ಒಂದು ನಿರ್ದೇಶನದ ಮೇರೆಗೆ ಅವರ ಮನೆಗಳ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ನಾವೆಲ್ಲ ಪ್ರತಿಭಟನೆ ಮಾಡಿದ್ದೇವೆ. ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಹತ್ರ ಹೋಗಿ ಒಂದು ಮನವಿ ಕೊಟ್ಟು ಪ್ರತಿಭಟನೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಾನು ಮನೋಹರ್ ಮುಂದೆ ಹೋಗ್ತಾ ಇದ್ದೆ. ಮನೋಹರ್ ಗೊತ್ತಿತ್ತು ಸುಮಾರು ಜನ ಹಿಂದೆ ಓಡೋಗ್ತಾರೆ ಅಂತೇಳಿ. ವಿಶೇಷವಾಗಿ ನಾನು ನೋಡಿದ್ದೇನೆ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವನಾಗಿದ್ದಾಗ ಈ ಒಂದು ರಾಜ್ಯದಲ್ಲಿ ಪ್ರಕೃತಿ ಉಳಿಸಬೇಕು, ಪರಿಸರ ಉಳಿಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಅನೇಕ ಕ್ರಮಗಳನ್ನು ನಾವು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಒತ್ತುವರಿ ತೆರವು ಇರ್ಬೋದು, HMT ವಿಷಯ ಇರ್ಬೋದು, ಗ್ರೇಟರ್ ಹೆಸರುಘಟ್ಟದಲ್ಲಿ ನಾವೇನು ಮೀಸಲು ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡೋದಂಥದ್ದು ಇರ್ಬೋದು, ಕೆರೆಗಳ ಪುನಶ್ಚೇತನ ಇರ್ಬೋದು, ಎಲ್ಲ ಮಾಲಿನ್ಯ ನಿರ್ಮೂಲನೆ ಮಾಡುವಂಥದ್ದು ಇರ್ಬೋದು, ತಿಪ್ಪಗೊಂಡನಹಳ್ಳಿ ಇರ್ಬೋದು, ಅನೇಕ ವಿಚಾರಗಳ ಬಗ್ಗೆ ಇವತ್ತು ಮನೋಹರ್ ಮತ್ತು ಅವರ ತಂಡದವರು ಆ ಇಲಾಖೆ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತು ಸರ್ ನೀವು ಮುನ್ನುಗ್ಗಿ ನೀವು ಮಾಡಿ ಏನೇ ಅಡೆತಡೆ ಬಂದರೂ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ಏನೇ ಪ್ರತಿಭಟನೆ ಮಾಡಲಿಕ್ಕೂ ನಾವು ತಯಾರಿದ್ದೀವಿ ಅನ್ನುವಂಥ ಒಂದು ಮಾತು ಬರ್ತಾ ಇದೆ.